ಬಹಳ ಪ್ರಮುಖವಾದ ವಿಚಾರ ಮೇಕೆದಾಟು ವಿಚಾರ. ಅದು ಕೂಡ ಈಗ ನಮ್ಗೆ ಈಗಾಗಲೇ ಒಂದು ಅಪ್ರೈಸಲ್ ರಿಪೋರ್ಟ್ ಕೊಡಬೇಕು ಮೇಕೆದಾಟು ವಿಚಾರ ಸಂಬಂಧ. ಅದು ಕೂಡ ಈಗ ನೀವು ಆಗಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧ ಕೋರ್ಟ್ಗೆ ನೀವು ಏನ್ ಕೊಡಬೇಕು ನೀವು ಕೊಡಿ. ಅದು ನಮ್ಮ ಪ್ರಾಜೆಕ್ಟ್ ಕರೆಕ್ಟಾಗಿ ಇದೆಯಾ ಇಲ್ವಾ, ತಮಿಳ್ನಾಡಿಗೆ ಎಫೆಕ್ಟ್ ಆಗ್ತದಾ ಇಲ್ಲ ಅಂತ ಹೇಳಿ ಏನ್ ಬೇಕಾದ್ರೂ ಕೊಡಿ. ಇದೇ ಕೋರ್ಟ್ ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅನೇಕ ಓವರಾಲ್ ಡಿಸ್ಕಷನ್ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ. ಬಟ್ ಯಾವ ಸಂದರ್ಭದಲ್ಲೂ ಕೂಡ ನಾವು ಅದನ್ನ ಲೇಟ್ ಮಾಡಕ್ಕಾಗಲ್ಲ. ನಾವು ನಿಮ್ಗೆ CWCಗೆ ಅಪ್ರೈಸಲ್ ಮಾಡಿ DPR ಗೆ ಕ್ಲಿಯರೆನ್ಸ್ ಕೊಡ್ಬೇಕು ಅಂತ ಹೇಳಿದ್ವಿ. ಇದು ವಿತಿನ್ ದಿ CWDT ಅವಾರ್ಡ್ ಏನಿದೆ ಸುಪ್ರೀಂ ಕೋರ್ಟ್ ಪ್ರಕಾರನೇ ನಾವು ಅದನ್ನ ಮಾಡ್ಕೊಂಡಿದೀವಿ. ಅದನ್ನ ಕೂಡ ನೀವು ಕೋರ್ಟ್ಗೆ ಏನ್ಬೇಕು ನೀವು ಸಬ್ಮಿಟ್ ಮಾಡಿ, ಕೋರ್ಟ್ ಏನ್ ಬೇಕಾದ್ರೂ ತೀರ್ಮಾನ ಮಾಡಿ ಅಂತ ಕೂಡ ಅದಕ್ಕೆ ತಿಳಿಸಿದ್ದೇವೆ. ಅದು ಆಯ್ತು, ನಾನು ಅದನ್ನ ನೋಡ್ತೀನಿ. ಅದು ಕೂಡ ನಾವು ಯಾವ ನೀರು ನಮ್ಗಿನ್ನ ಜಾಸ್ತಿ ಹೆಲ್ಪ್ ಮಾಡೋದು ತಮಿಳ್ನಾಡಿಗೆ ಪ್ರಸ್ತಾವನೆಯಿಂದ ತಿಳಿಸಿದ್ದೇವೆ. ಅದ್ರ ಬಗ್ಗೆ ಕೂಡ ನಾನು ಕರ್ಸಿ ಮೂರನೇ ವಿಚಾರ ಕೃಷ್ಣ ವಾಟರ್ ಅವಾರ್ಡ್ ಮಹಾರಾಷ್ಟ್ರದ ಏನು ಈಗ 2 ಸತಿ ಮೀಟಿಂಗ್ ಕರೆದಿದ್ದು. ಒಂದ್ಸತಿ 1 ತಿಂಗಳು 2 ತಿಂಗಳಿಂದ ಮೊನ್ನೆ ಒಂದ್ಸತಿ ಕರೆದಿದ್ದು. ಸೊ ಡ್ಯೂ ಟು ಏನೇನೋ ಏನ್ ಪ್ರೆಷರ್ ಬಂತು ಗೊತ್ತಿಲ್ಲ, ಅದಕ್ಕೆ ಇದಕ್ಕಿದ್ದಂಗೆ ಇಟ್ ಹಸ್ ಬಿನ್ ಪೋಸ್ಟ್ಪೋನ್ಡ್ ಅಂತ ಹೇಳಿ ನನಗೊಂದು ಮೆಸೇಜ್ ಮಾಡಿಸಿದ್ರು. ಬಂದೇ ಬಿಟ್ಟಿದೆ, ಬಂದ ಮೇಲೆ ಮುಂದಕ್ಕೆ ಹಾಕಿದ್ರು. ಅದನ್ನು ಕೂಡ ನಾನೀಗಾಗಲೇ ಪ್ರಸ್ತಾವನೆಯನ್ನ ಹೇಳಿದ್ದೇನೆ. ಸೊ ಈಗ ನೆಕ್ಸ್ಟ್ ಈ ತಿಂಗಳಲ್ಲೇ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ಅದೇನಂತ ಅಂದ್ಬಿಟ್ಟು ಕೇಳ್ಬೇಕಲ್ಲ, ಯಾಕೆಂದ್ರೆ ಅವಾರ್ಡ್ ಆಗಿ 10 ವರ್ಷದಿಂದ ನಾವು ಬ್ಯಾಟು ಹೋಗ್ಲಿಕ್ಕಾಗಲ್ಲ. ಈಗಾಗಲೇ ನಾವು ಅದ್ರ ಸಂಬಂಧಪಟ್ಟಂತೆ ಸುಮಾರು 1,40,000 ಎಕರೆಗೆ ನೀರನ್ನ ಕೊಡ್ಲಿಕ್ಕೆ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ವಿ. ಅದನ್ನ ನೀರು ಕೂಡ ಇದೆ, ಈಗಾಗಲೇ ಒಪ್ಪಂದ ಕೂಡ ಆಗಿದೆ, ಅವಾರ್ಡ್ ಕೂಡ ಆಗಿದೆ, ಗೆಜೆಟ್ ಆಗಿದ್ದಕ್ಕೆ ಅವ್ರದ್ದು ಯಾಕೆ ಅಮಿಷನ್ ಆಗ್ಬೇಕು? ನಮ್ಮ ನೀರನ್ನ ನಮ್ಮ ನಾವು ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನೀವು ಯಾರು ನಮ್ಗೆ ಅಡಚಣೆ ಬರ್ಬಾರ್ದು. ನೀವು ತೆಲಂಗಾಣ, ಆಂಧ್ರ ಮತ್ತು ಮಹಾರಾಷ್ಟ್ರ ಈ 3 ಜನ ಕರೆದು ಮಾತಾಡ್ಬೇಕು. ಅದನ್ನು ಕೂಡ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಸದ್ಯಕ್ಕೆ ಪಾರ್ಲಿಮೆಂಟ್ ಒಳಗಡೆ ಕರಿತೀವಿ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಪಾರ್ಲಿಮೆಂಟ್ ಟೈಮಲ್ಲಿ ನಾವು ಬರ್ತೀವಿ ಅಂತ ಹೇಳಿದ್ವಿ. ಈ ಮಧ್ಯದಲ್ಲಿ ಇವೆಲ್ಲ ಪ್ರಾಜೆಕ್ಟ್ಸ್ ವಿಚಾರದಲ್ಲಿ ಕೂಡ ನಾನು ಬಂದು MP-ಗಳಿಗೆ ಕೂಡ ನಾನು ಮತ್ತು ಸೆಂಟ್ರಲ್ ಮಿನಿಸ್ಟರ್ಸ್ ಯಾರಿದ್ದಾರೆ ಅವರು ಕೂಡ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಬಜೆಟ್ ಬಿಲ್ಡಪ್ ಮಾಡಬೇಕು. ಒಂದು ಕಡೆ ಇಡೀ ರಾಜ್ಯ ಒಗ್ಗಟ್ಟಾಗಿ ಇದ್ರ ಬಗ್ಗೆ ಎಲ್ಲ ಪ್ರಾಜೆಕ್ಟ್ ಬಗ್ಗೆ ಫೈಟ್ ಮಾಡ್ತಾರೆ. ಆಮೇಲೆ ಏನ್ ನಮ್ಗೆ ಇರೋ ಸ್ಕೀಮ್ಸ್ ನಾವು ಕೊಟ್ಟಿದ್ದೀವಿ, 6 ಸ್ಕೀಮ್ಸ್ 5,400 ಕೋಟಿ ಅಲ್ಲದೆ ಕೆಲವು ಸ್ಕೀಮ್ಸ್ ನಾವು ಸೆಂಟ್ರಲ್ ಅಸಿಸ್ಟೆನ್ಸ್ಗೋಸ್ಕರ PMSKY ಮತ್ತು ಏಷ್ಯನ್ AABP ಆಮೇಲೆ ಫ್ಲಡ್ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ FMDP ಅಂತ ಅದನ್ನು ಕೂಡ ಕೆಲವು ಸ್ಕೀಮ್ಸ್ ಇದೆ. ಪ್ರಗತಿ ಪ್ರಧಾನ ಮಂತ್ರಿ ಕೃಷಿ ಸಂಚಾರ ಯೋಜನಾ ಅಂತ ಒಂದು ಫ್ಲಡ್ ಮ್ಯಾನೇಜ್ಮೆಂಟ್ ಅಂಡ್ anti-sea erosion ಇವೆರಡರಲ್ಲೂ ಕೂಡ ಕೆಲವು ಪ್ರೋಗ್ರಾಮ್ಸ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.